ಎಲ್ಲೆಲ್ಲಿ ರೈತಾಪಿ ವರ್ಗ ಸಂಕಷ್ಟದಲ್ಲಿದ್ರು ರೈತರ ಪರವಾಗಿ ನೆರವಾಗ್ತಕ್ಕಂಥ ಕೆಲಸ ಮಾಡಿದ್ರು. ಅವತ್ತು ಸನ್ಮಾನ್ಯ ಕುಮಾರಣ್ಣವರು ಒಂದು ದೃಢ ಸಂಕಲ್ಪವನ್ನು ಮಾಡ್ತಾರೆ. ಒಮ್ಮೆ ಆದರೂ ಸರಿ ನಾನು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನ 2018ರ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ಸನ್ಮಾನ್ಯ ಕುಮಾರಣ್ಣವರು ಕೊಟ್ಟಂತ ಮಾತನ್ನ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎತ್ತಿಡಿತಾರೆ. ಮಾತೇನೋ ಕೊಟ್ಟರು, ಕೇವಲ 14 ತಿಂಗಳಲ್ಲಿ ಬಂದಂಥದ್ದು 37 ಸ್ಥಾನ ಅಷ್ಟೇ. ನಮಗೆ 137 ಸ್ಥಾನ ಬರಲಿಲ್ಲ, ಕೇವಲ 37 ಸ್ಥಾನ. ಬಹಳ ಸುಲಭ ಕುಮಾರಣ್ಣ ಒಂದು ಮಾತು ಹೇಳ್ಬೋದಾಗಿತ್ತು. ಯಾಕೆಂದ್ರೆ ಕುಮಾರಣ್ಣ ಅವರು ರಾಜ್ಯದ ಜನತೆಗೆ ಕೈ ಜೋಡಿಸಿ ಮನವಿಯನ್ನ ಮಾಡಿದ್ರು. ಒಮ್ಮೆ ಸಂಪೂರ್ಣ ಬಹುಮತದ ಸರ್ಕಾರವನ್ನ ಜನತಾದಳ ಪಕ್ಷಕ್ಕೆ ಕೊಡಿ, ರೈತರ ಸಾಲ ಮನ್ನಾನೂ ಮಾಡ್ತೇನೆ, ಅದು ಪೂರಕವಾಗಿ ಅಭಿವೃದ್ಧಿನೂ ಮಾಡ್ತೇನೆ ಅಂತ ಹೇಳಿದ್ರು. ಆದರೆ ನಮಗೆ ಕೇವಲ 37 ಸ್ಥಾನ ಬಂತು. ಆ 37 ಸ್ಥಾನವನ್ನ ಪಡ್ಕೊಂಡಂತ ಸನ್ಮಾನ್ಯ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ವಾಪಸ್ ತಗೊಳ್ಳಿಲ್ಲ. ಬದಲಾಗಿ ಸಂಪೂರ್ಣವಾಗಿ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರು. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ರೈತರ ಮೇಲೆ ಇವತ್ತೇನಾದ್ರೂ ಒಂದು ಬದ್ಧತೆ, ಒಂದು ಪ್ರಾಮಾಣಿಕ ಕಾಳಜಿಯನ್ನ ಇಟ್ಕೊಂಡು ಹೆಜ್ಜೆಯನ್ನ ಆಗ್ತಾ ಇರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾರು ಇದ್ರೆ ಅದು ಜಾತ್ಯತೀತ ಜನತಾದಳ ಪಕ್ಷ. ಹಸಿರು ಕ್ರಾಂತಿಯ ನೀರಾವರಿಯ ಹರಿಕಾರರಾಗಿರ್ತಕ್ಕಂಥ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನಾನು ಮೊನ್ನೆ ದೇವದುರ್ಗಕ್ಕೆ ಇದೇ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಯ ಕಾರ್ಯಕ್ರಮ ಆಯಿತು, ಹೋಗಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ ಕರಿಯಮ್ಮರವರು ನಮ್ಮನ್ನ ಬೆಂಗಳೂರಿನ ಕಚೇರಿಗೆ ಬಂದು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರ ಕೆಲವೊಂದಷ್ಟು ತಾಲೂಕಿನ ಮುಖಂಡರುಗಳು ಕೂಡ ಅವ್ರ ಜೊತೆಯಲ್ಲಿ ಬಂದಿದ್ರು. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು, ಅವ್ರ ಕಡೆಯಿಂದನೇ ನಾವು ಅನಾವರಣಗೊಳಿಸಬೇಕು ಅಂತಕ್ಕಂಥದ್ದು ನಾವೆಲ್ಲ ತಾಲೂಕಿನ ಜನತೆಯ ಪರವಾಗಿ ಬಯಸ್ತಾ ಇದ್ದೇವೆ. ದೇವೇಗೌಡರು ಸಾಹೇಬ್ರನ್ನ ಕರೆ ತರಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದನ್ನ ಕರಿಯಮ್ಮನವರು ಕೇಳಿದಂಥ ಸಂದರ್ಭದಲ್ಲಿ ನಾನು ಆ ಕೂಡಲೇ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಕರೆಯನ್ನ ಮಾಡಿದೆ. ದೇವೇಗೌಡರು ಸಾಹೇಬ್ರಿಗೆ ಎಷ್ಟು ಪ್ರೀತಿಯಿಂದ ತಾಲೂಕಿನ ಜನತೆ ಕರೆದ್ರು ಅಷ್ಟೇ ವಿಶ್ವಾಸದಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅಲ್ಲಿಗೆ ಬರ್ತಾರೆ. ದೇವೇಗೌಡರು ಸಾಹೇಬರು ಬಂದಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥ ಬಹಳ ಜನ ಹಿರಿಯಕರಿಗೆ ಎಲ್ಲವನ್ನ ಇತಿಹಾಸ ಸಂಪೂರ್ಣ ಅದರ ಬಗ್ಗೆ ಅರಿವಿದೆ, ಅದನ್ನ ಎಳೆ ಎಳೆಯಾಗಿ ಕೂಡ ಬಿಚ್ಚಿಟ್ಟಿದ್ದಾರೆ. ಹನುಮಂತಣ್ಣವರು ಕೂಡ, ಆಲ್ಕೋಳ್ ಹನುಮಂತಪ್ಪ ಅವರು ಕೂಡ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ದೇವದುರ್ಗ ಏಷ್ಯಾದಲ್ಲೇ ಅತಿ ಹಿಂದೆ ಉಳಿದಂತ ಒಂದು ತಾಲೂಕಾಗಿತ್ತು ಅಭಿವೃದ್ಧಿಯಲ್ಲಿ. ಸಂಪೂರ್ಣವಾಗಿ ಬರಡು ಭೂಮಿ ಇದ್ದಂತ ದೇವದುರ್ಗ ತಾಲೂಕು. ನಾಡಗೌಡರು ಸಾಹೇಬರು ಹೇಳಿದ್ರು, 20 ವರ್ಷದಿಂದ ದೇವದುರ್ಗಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಯುವಕರು ಗೂಳೆ ಹೋಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಬೇರೆ ಬೇರೆ ತಾಲೂಕುಗಳಿಗೆ ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ತಾಲೂಕಿನಲ್ಲಿ ನಮಗೆ ಯಾವುದೇ ರೀತಿ ಬದುಕನ್ನ ಕಟ್ಕೊಡ್ತಕ್ಕಂಥ ವ್ಯವಸ್ಥೆಗಳು ಇಲ್ಲಿವರೆಗೂ ಆಗಿಲ್ಲ. ಒಂದು ತೊಟ್ಟು ನೀರು ಕೂಡ ಇಲ್ಲ, ಇಲ್ಲಿ ನಾವು ಯಾವ ರೀತಿ ಬದುಕಬೇಕು ಅಂತ ಗೊತ್ತಿಲ್ಲ ಅಂತ ಒಂದು ಒಳಗಡೆ ಆತಂಕದಿಂದ ಬಹಳ ಜನ ಗೂಳೆ ಹೋಗ್ತಾ ಇದ್ರು. ಆದರೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕೃಷ್ಣ ಬಲದಂಡ ಯೋಜನೆ ಮೂಲಕ ನಾರಾಯಣಪುರ ಕಾಲುವೆಯಿಂದ ಆ ಭಾಗದ ಜನತೆಗೆ ನೀರನ್ನ ಹರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಆ ತಾಲೂಕಿನ ಜನತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಒಂದು ಪ್ರತಿಮೆಯನ್ನು ಅನಾವರಣಗೊಳಿಸಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಕರೀತಾರೆ. ಆಗ ದೇವೇಗೌಡರು ಸಾಹೇಬರು ಒಂದು ಮಾತನ್ನ ಹೇಳ್ತಾರೆ, ನಾನಿಲ್ಲಿ ಬಂದಿರತಕ್ಕಂಥದ್ದು ನನ್ನ ಪ್ರತಿಮೆಯನ್ನು ಅನಾವರಣಗೊಳಿಸ್ತಕ್ಕಂಥ ಕಾರ್ಯಕ್ರಮಕ್ಕಲ್ಲ, ನೀವೆಲ್ಲ ಪುಣ್ಯಾತ್ಮರು ಇವತ್ತಿಗೂ ಕೂಡ ನಾನು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನು ಹೃದಯದಲ್ಲಿ ಇಟ್ಕೊಂಡು ಮೆರೆಸ್ತೀರಿ, ನಿಮ್ಮನ್ನೆಲ್ಲ ಕಾಣಲಿಕ್ಕೆ ಕಣ್ ತುಂಬಿಸ್ಕೊಳ್ಳಿಕ್ಕೆ ನಿಮ್ಮಂಥ ಪುಣ್ಯಾತ್ಮರನ್ನ ನಾನು ಇಲ್ಲಿ ಇವತ್ತು ಬಂದಿದ್ದೇನೆ ಅಂತಕ್ಕಂಥದ್ದನ್ನ ಸನ್ಮಾನ್ಯ ದೇವೇಗೌಡರು ಹೇಳ್ತಾರೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಆಲ್ಮಟ್ಟಿಯನ್ನ ಎತ್ತರಕ್ಕೆ ಕಟ್ಟತಕ್ಕಂಥ ಒಂದು ಕೆಲಸ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಿರ್ಣಯವನ್ನು ತಗೊಳ್ತಾರೆ. ಹಾಗನ್ ಮಾತ್ರಕ್ಕೆ ಇವತ್ತಿಗೆ ಶಾಶ್ವತವಾಗಿ
ಜಿಲ್ಲೆಯ ಜನತೆಗೆ ನೀರಾವರಿ ಆಗಿದೆ ಅಂತಕ್ಕಂಥದ್ದನ್ನ ನಾವು ಹೇಳಲಿಕ್ಕೆ ಸಿದ್ಧ ಇಲ್ಲ. ಇವತ್ತಿಗೂ ಕೂಡ ನೀರಾವರಿ ಇನ್ನೂ ಶಾಶ್ವತವಾಗಿ ಆಗಬೇಕಾಗಿರ್ತಕ್ಕಂಥದ್ದು, ನೀರಾವರಿ ಸಂಪೂರ್ಣವಾಗಿ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ. ಇವೆಲ್ಲವನ್ನ ಮುಂದಿನ ದಿನಗಳಲ್ಲಿ ಸಂಪೂರ್ಣಗೊಳಿಸಬೇಕು ಅಂದರೆ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದ NDA ಸರ್ಕಾರ ನಿಮ್ಮ ಮುಂದೆ ಬರಬೇಕಾಗ್ತದೆ. ಇವತ್ತು ನಾನು ಕೇವಲ ಮೆಂಬರ್ಶಿಪ್ ಡ್ರೈವ್ ಪ್ರಕ್ರಿಯೆಗೋಸ್ಕರ ಇಲ್ಲಿ ಬಂದಿರತಕ್ಕಂಥದ್ದಲ್ಲ. ಇವತ್ತು ಹಲವಾರು ಜಿಲ್ಲೆಗಳಿಗೆ ರಾಜ್ಯಾದ್ಯಂತ ಪ್ರವಾಸವನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದು. ಸ್ಥಳೀಯವಾಗಿ ಇವತ್ತು ನೀವೇನು ಸಮಸ್ಯೆಗಳನ್ನ, ಕುಂದುಕೊರತೆಗಳನ್ನ ನೀವು ಪ್ರತಿನಿತ್ಯ ನಿಮ್ಮ ಜೀವನದ ಬದುಕಿನ ಉದ್ದಗಲಕ್ಕೂ ಎದುರಿಸ್ತಾ ಇದ್ದೀರಿ, ಇವೆಲ್ಲವನ್ನ ಇವತ್ತು ನಾನು ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ಇವೆಲ್ಲವನ್ನ ನಾನು ಕೂಡ ಬಹಳ ಹತ್ತಿರದಿಂದ ಗಮನಿಸಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಏಕೆಂದರೆ ಮುಂದೊಂದು ದಿನ ರಾಜ್ಯದ ಜನತೆ ತಾವುಗಳು ಸೇರಿದಂತೆ ಜನತಾದಳ ಪಕ್ಷಕ್ಕೆ ನೀವು ಬೆಂಬಲವನ್ನು ಕೊಟ್ಟು ನಮಗೆ ಆಶೀರ್ವಾದ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಸರ್ಕಾರಗಳು ಸುಮ್ಮನೆ ಚುನಾವಣೆ ಸಂದರ್ಭದಲ್ಲಿ ಬಂದು ಚುನಾವಣೆಯಲ್ಲಿ ಮತ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಭರವಸೆಗಳನ್ನ ಕೊಟ್ಟು ಗ್ಯಾರಂಟಿ ಕೊಡ್ತೇವೆ, ಮತ್ತೊಂದು ಕೊಡ್ತೇವೆ ಅಂತಕ್ಕಂಥದ್ದನ್ನ ಸುಳ್ಳನ್ನು ಹೇಳಿ, ಏಕೆಂದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಯಾವ ರೀತಿ ಇದೆ ಅಂದರೆ 5 ವರ್ಷಕ್ಕೊಂದ್ಸಲಿ ಚುನಾವಣೆ ಎದುರಿಸ್ತೇವೆ. ಆ ಚುನಾವಣೆಯಲ್ಲಿ ತಾತ್ಕಾಲಿಕವಾಗಿ ನೀವು ಜನಗಳಿಗೆ ದಾರಿಯನ್ನು ತಪ್ಪಿಸಿ ಮತ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ನೀವು ಸುಳ್ಳಿನ ಭರವಸೆಗಳನ್ನ, ಕಂತುಗಳನ್ನ ಏನು ಕಟ್ಟಿ ಬರ್ತೀರಿ. ತದನಂತರ ಪಾಪ ಜನ ಅಮಾಯಕರು ಏನು ಮಾಡ್ತಾರೆ, 5 ವರ್ಷ ನೀವು ಮತ ಹಾಕಿಬಿಟ್ಟಿರ್ತೀರಿ, ಸರ್ಕಾರ ರಚನೆ ಆಗೋಗಿರ್ತದೆ, ಏನು ಮಾಡ್ಲಿಕ್ಕೆ ಆಗ್ತದೆ 5 ವರ್ಷ? ನೀವು ಅವ್ರನ್ನ ತಿರಸ್ಕಾರ ಮಾಡ್ಲಿಕ್ಕೆ ಮತ್ತಿನ್ನು 5 ವರ್ಷ ಕಾಯಬೇಕು. ಅಂಥ ಸರ್ಕಾರಗಳು ನಮಗೆ ಬೇಕಾ? ನಮಗೆ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದಾದರೆ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಕುಮಾರಣ್ಣವರ ನೇತೃತ್ವದ ಸರ್ಕಾರ ಮತ್ತೊಮ್ಮೆ ಈ ರಾಜ್ಯದಲ್ಲಿ ರಚನೆ ಆಗಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪಕ್ಷದ ಎಲ್ಲ ಅಕ್ಕಪಕ್ಕ ಜಿಲ್ಲೆಯ ಅಭ್ಯರ್ಥಿಗಳು, ಶಾಸಕರು, ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಕೂಡ ಈ ಒಂದು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಅವರ ಬಿಡುವಿಲ್ದಿರ ಸಮಯವನ್ನು ಇವತ್ತು ಪಕ್ಷದ ಕಷ್ಟ ಕಾಲದಲ್ಲಿ ಇವತ್ತು ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಹೃದಯ ವೈಶಾಲ್ಯತೆಯನ್ನು ತೋರಿಸಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.